ಇದು ಸರ್ಕಾರದ ವ್ಯತ್ಯಯ ಕಥೆ. ಕಂದಾಯ ಸಚಿವರೇ, ನೀವು ಮಿಸ್ ಮಾಡದೆ ನೋಡಲೇಬೇಕಾಗಿರುವಂತ ಸ್ಟೋರಿ ಇದು. ನಿಮ್ಮ ಇಲಾಖೆಯಲ್ಲಿ ಸಿಬ್ಬಂದಿಗೆ ಸಂಬಳವೇ ಇಲ್ಲದೆ ಪರದಾಡ್ತಿದ್ದಾರಂತೆ. ನೌಕರರು ಸಂಬಳ ಕೇಳಿದ್ರೆ ದಿನಕ್ಕೊಂದು ಕಾರಣ ಹೇಳ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಇದು? ಹಾಗಾದ್ರೆ ರಾಜ್ಯ ಸರ್ಕಾರದ ಖಜಾನೆಯಲ್ಲಿ ಹಣನೇ ಇಲ್ವಾ? ಈ ಬಗ್ಗೆ ಡಿಸಿ ಕೇಳಿದ್ರೆ ಅವರೇ ವಿಚಾರವೇ ಗೊತ್ತಿಲ್ವಂತೆ. ಅವರಿಗೆ ಈ ಒಂದು ವಿಚಾರ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸಂಬಳ ಇಲ್ಲದೆ ಈ ರೀತಿಯಾಗಿ ಒದ್ದಾಡ್ತಾ ಇದ್ದಾರೆ. ಕಂದಾಯ ಸಚಿವರೇ, ನೀವು ಮಿಸ್ ಮಾಡದೆ ನೋಡಲೇಬೇಕಾಗಿರುವಂಥ ಸ್ಟೋರಿ ಇದು. ನಿಮ್ಮ ಇಲಾಖೆಯಲ್ಲಿ ಏನಾಗ್ತಿದೆ ಅನ್ನೋದು ನಿಮಗೂ ಕೂಡ ಗೊತ್ತಿರಬೇಕಾಗತ್ತೆ. ನಿಮ್ಮ ಇಲಾಖೆಯಲ್ಲಿ ಸಿಬ್ಬಂದಿಗೆ ಸಂಬಳವೇ ಇಲ್ಲದೆ ಪರದಾಡ್ತಿದ್ದಾರೆ. ಈಗ ನೌಕರರನ್ನೇನಾದರೂ ಸಂಬಳ ಕೇಳಿದ್ರೆ ದಿನಕ್ಕೊಂದು ಕಾರಣಗಳನ್ನು ಹೇಳ್ತಾ ಇದ್ದಾರಂತೆ. ಹಾಗಾದ್ರೆ ರಾಜ್ಯ ಸರ್ಕಾರದ ಹತ್ರ ಹಣನೇ ಇಲ್ವಾ ಅಥವಾ ಏನಾಗ್ತಾ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಇದೇನು ಹೊಸ ವಿಚಾರ ಅಲ್ಲ. ಕಂದಾಯ ಒಂದು ಇಲಾಖೆಯಲ್ಲೇ ಈ ರೀತಿಯಾಗಿ ಆಗ್ತಾ ಇದೆ ಅಂತಲ್ಲ, ಬೇರೆ ಬೇರೆ ಇಲಾಖೆಗಳಲ್ಲೂ ಕೂಡ ಇಂಥ ಒಂದು ಕಂಪ್ಲೇಂಟ್ಸ್ ಅಥವಾ ಈ ರೀತಿಯಾಗಿ ನಡೀತಾ ಇರುವಂಥದ್ದು ಹೊಸ ವಿಚಾರ ಅಲ್ಲ. ಆದರೆ ಇದು ಕಂದಾಯ ಇಲಾಖೆಯಲ್ಲಿ ಸದ್ಯಕ್ಕೆ ನಡೀತಾ ಇದೆ. ಹೀಗೆ ಈ ಬಗ್ಗೆ ಏನಾದರೂ ಡಿಸಿ ಅವರ ಹತ್ರ ಕೇಳಿದ್ರೆ ಆ ವಿಚಾರ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಪಾಪ ನೌಕರರು ಯಾರ ಹತ್ರ ಕೇಳಬೇಕು? ಬೆಂಗಳೂರು ಡಿಸಿ ಕಚೇರಿಯಲ್ಲಿ ಇದೆಂತಹ ಅನ್ಯಾಯ ಆಗ್ತಿದೆ ನೋಡಿ. ಡಿಸಿ ಕಚೇರಿ ರೆಕಾರ್ಡ್ ರೂಮ್ನಲ್ಲಿ ಹೀಗೂ ಉಂಟಾ? ಡಿಸಿ ಕಚೇರಿಯಲ್ಲಿ ಹೊರಗುತ್ತಿಗೆ ಸಿಬ್ಬಂದಿಗೆ ಸಂಬಳವೇ ಇಲ್ಲ. ಡಿಸಿ ಅವರನ್ನ ಪ್ರಶ್ನೆ ಮಾಡಿದ್ರೆ ನನಗೆ ಮಾಹಿತಿಯೇ ಇಲ್ಲ ಅಂತ ಹೇಳ್ತಿದ್ದಾರೆ. 4 ತಿಂಗಳಿಂದ ಸಂಬಳ ಇಲ್ಲದೆ ಹೊರಗುತ್ತಿಗೆ ನೌಕರರು ಪರದಾಡ್ತಿದ್ದಾರೆ. ವಿಚಾರಿಸಿ ಕ್ರಮ ಕೈಗೊಳ್ತೇನೆ ಅಂತ ಹೇಳಿ ಉಡಾಫೆಯಾಗಿ ಮಾತನಾಡಿದ್ದಾರೆ ಡಿಸಿ. ಬೆಂಗಳೂರು ಡಿಸಿ ಪಿಎಸ್ ಕಾಂತರಾಜ್ ಇದೀಗ ರಾಜ್ ನ್ಯೂಸ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕೇಳ್ತೀನಿ ಅಂತ ಹೇಳಿದ್ದಾರೆ, ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಂಬಂಧಪಟ್ಟಂತ ಅಧಿಕಾರಿಗೆ ಪ್ರಶ್ನೆ ಮಾಡಿ ಕೇಳ್ತೀವಿ, ವಿಚಾರಿಸ್ತೀವಿ ಅಂತ ಹೇಳಿದ್ದಾರೆ. ಒಂದು ವೇಳೆ 1 ತಿಂಗಳು ಅಥವಾ 2 ತಿಂಗಳು ವಿಳಂಬ ಆಗಿದ್ರೆ ಡಿಸಿ ಕಚೇರಿಯಲ್ಲಿ ಇದೆಂತ ಅನ್ಯಾಯ ಆಗ್ತಾ ಇದೆ ನೋಡಿ. ಡಿಸಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ಇನ್ಫಾರ್ಮೇಶನ್ ಇಲ್ಲ. ಪಾಪ ನೌಕರರು ಬಂದು ಈ ರೀತಿಯಾಗಿ ನಮ್ಗೆ ಸಂಬಳ ಆಗ್ತಿಲ್ಲ, ಏನ್ ಮಾಡೋದು ಅಂತ ಹೇಳಿ ಅವ್ರು ಪ್ರಶ್ನೆ ಮಾಡಿದ್ರೆ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ವಿಚಾರಿಸ್ತೀನಿ, ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕರೆಸಿ ಈ ರೀತಿಯಾಗಿ ಡಿಸಿ ಅವರನ್ನ ಕೇಳಿದ್ರೆ ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ 4 ತಿಂಗಳಿಂದ ಸಂಬಳವಿಲ್ಲದೆ ಹೊರಗುತ್ತಿಗೆ ನೌಕರರು ಪರದಾಡ್ತಿದ್ದಾರೆ. ವಿಚಾರಿಸ್ತೀನಿ, ಕ್ರಮವನ್ನ ಕೈಗೊಳ್ತೀನಿ ಅಂತ ಹೇಳಿ ಉಡಾಫೆಯಾಗಿ ಉತ್ತರ ಕೊಟ್ಟಿದ್ದಾರಂತೆ. ಹಾಗಾಗಿ ಈಗ ಬೆಂಗಳೂರು ಡಿಸಿ ಪಿಎಸ್ ಕಾಂತರಾಜ್ ಏನಿದ್ದಾರೆ, ನಮ್ಮ ರಾಜ್ ನ್ಯೂಸ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕರೆಸ್ತೀವಿ, ಪರಿಶೀಲನೆ ಮಾಡ್ತೀವಿ, ಏನಾಗ್ತಾ ಇದೆ ಅಂತ ಹೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ವಿಶೇಷವಾಗಿ ಖಂಡಿತ ಗೊತ್ತಿಲ್ಲ, ಮತ್ತು ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸಿ ಕಡತ ತರಿಸಿ ಅದನ್ನು ಪರಿಶೀಲನೆ ಮಾಡಿ, ಒಂದು ವೇಳೆ ಏನಾದರೂ ವಿಳಂಬ ಆಗಿದ್ದರೆ 1 ತಿಂಗಳು ಅಥವಾ 2 ತಿಂಗಳು ಖಂಡಿತ ಕ್ರಮ ತಗೊಳ್ಳೋಣ. ಪಾಪ ಅವರು ಹೊರಗುತ್ತಿಗೆಯವರಿಗೆ ಇನ್ ಟೈಮ್ ಸಂಬಳ ಕೊಡ್ತಕ್ಕಂಥದ್ದು ನಮ್ಮ ಉದ್ದೇಶ ಇರ್ತಕ್ಕಂಥದ್ದು, ಸರ್ಕಾರದ ಉದ್ದೇಶ ಇರ್ತಕ್ಕಂಥದ್ದು. ಖಂಡಿತ ಕ್ರಮ ತಗೊಳ್ಳೋಣ. ಥ್ಯಾಂಕ್ ಯು. ಅದು ನನಗೆ ನಿರ್ದಿಷ್ಟವಾಗಿ ಖಂಡಿತ ಗೊತ್ತಿಲ್ಲ, ಮತ್ತು ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸಿ ಕಡತ ತರಿಸಿ ಅದನ್ನು ಪರಿಶೀಲನೆ ಮಾಡಿ, ಒಂದು ವೇಳೆ ಏನಾದರೂ ವಿಳಂಬ ಆಗಿದ್ದರೆ 1 ತಿಂಗಳು ಅಥವಾ 2 ತಿಂಗಳು ಖಂಡಿತ ಕ್ರಮ ತಗೊಳ್ಳೋಣ. ಪಾಪ ಅವರು ಹೊರಗುತ್ತಿಗೆಯವರಿಗೆ ಇನ್ ಟೈಮ್ ಸಂಬಳ ಕೊಡ್ತಕ್ಕಂಥದ್ದು ನಮ್ಮ ಉದ್ದೇಶ ಇರ್ತಕ್ಕಂಥದ್ದು, ಸರ್ಕಾರದ